ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಈ ಒಂದು ಪ್ರೊಫೈಲು. ಸೊ ಏನು ಈ ಒಂದು ಪ್ರೊಫೈಲ್ನ ಉದ್ದೇಶ ಅಂದರೆ, ಪ್ರಸ್ತುತ ಒಬ್ಬ ಸಿಂಗಲ್ ಆಗಿರ್ತಕ್ಕಂಥ ಹುಡುಗ ಇವ್ರ ಜೊತೆ ಮದುವೆ ಆಗ್ಬೋದು ಅಥವಾ ಫ್ರೆಂಡ್ಶಿಪ್ನ ಬೆಳೆಸ್ಬೋದು. ಎರಡು ರೀತಿಯಲ್ಲಿ ಆಫರ್ಗಳನ್ನು ಇಟ್ಟಿದ್ದಾರೆ. ಸೊ ಆ ಒಂದು ಆಫರ್ಗಳನ್ನು ನಿಮಗೆ ಸಿಗಬೇಕು ಅಂದರೆ ಇವರು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ರೂಲ್ಸ್ ಮತ್ತು ಕಂಡೀಷನ್ಸ್ಗಳಿಗೆ ಒಳಪಟ್ಟಿರ್ತಕ್ಕಂತಹ ಹುಡುಗ ನೀವಾಗಿರಬೇಕು ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಈಕೆ ಹೆಸರು ರಾಧಿಕಾ ಕಲ್ಲೂರುಹಳ್ಳಿ. ಹೆಸರು ರಾಧಿಕಾ ಎನ್ನಂಥ, ವಯಸ್ಸು 27 ವರ್ಷ. ಊರು ಬಂದು ಕಲ್ಲೂರಹಳ್ಳಿ ಎಂಬ ಒಂದು ಊರು ಹರಿಬೊಮ್ಮನಹಳ್ಳಿ ಬರೋದು ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ಊರು ಇದು. ಇವರ ರಾಶಿ ವೃಶ್ಚಿಕ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಜ್ಯೇಷ್ಠ ನಕ್ಷತ್ರ, ಉದ್ಯೋಗ ಬಂದ್ಬಿಟ್ಟು ಆಹಾರ ಧಾನ್ಯ ಘಟಕದಲ್ಲಿ ಹೆಲ್ಪರ್ ಆಗಿ ಕೆಲಸ. ಸ್ವಭಾವ ಬಂದರೆ ಡಿಸಪ್ಲೇನ್, ಒಳ್ಳೆಯ ಕ್ಲಾಮ್ ಡೌನ್ ಹುಡುಗಿ ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂತಹ ಒಬ್ಬ ಹುಡುಗಿ ಆಗಿರೋದು ಈ ಒಂದು ರಾಧಿಕಾ ಕಲ್ಲೂರಹಳ್ಳಿಯಂತಹ ಹುಡುಗಿ. ಪ್ರಸ್ತುತ ಕನ್ನಡ ಮತ್ತು ಹಿಂದೂ ಧರ್ಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈಕೆ ಅಪ್ಪಟ ದೇಶಭಕ್ತಿ ಮತ್ತು ದೇವರ ಭಕ್ತಳಾಗಿರೋದು ರಾಧಿಕಾ ಅವರು. ಇವರು ತಂದೆಯವರು ಧಾನ್ಯ ವ್ಯಾಪಾರ ಮಾಡ್ತಾರೆ, ತಾಯಿಯವರು ಗೃಹಿಣಿ, ಅಣ್ಣ ಕೃಷಿಕ ಮತ್ತು ಈಕೆ ಪ್ರಸ್ತುತ ರಾಧಿಕಾ ಅವರು ಓದಿರ್ತಕ್ಕಂಥ ಹುಡುಗಿಗೆ ಬೇಕಾಗಿರ್ತಕ್ಕಂಥ ಹುಡುಗ ನಂಬರ್ 1. ಪ್ರಸ್ತುತ ಹುಡುಗ ಎಜುಕೇಟೆಡ್ ಆಗಿರ್ತಕ್ಕಂಥ ಪರ್ಸನ್ ಆಗಿದ್ದು ಇವರ ರೆಸ್ಪಾನ್ಸಿಬಿಲಿಟಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ರೆಸ್ಪಾನ್ಸಿಬಿಲಿಟಿ? ಸೊ ಎಜುಕೇಟೆಡ್ ಹುಡುಗಿಯರು ಯಾವ ರೀತಿಯಲ್ಲಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಂತೆ. ಕ್ರಿಯೇಟಿವ್ ಮನಸ್ಸಿನ ನಗರದ ಹುಡುಗ ಆಗಿರಬೇಕು. ಅಂದರೆ ಅವನಿಗೆ ಮ್ಯೂಸಿಕ್ ಇಷ್ಟ ಆಗಬೇಕು, ಫೋಟೋ ಅಂದರೆ ಇಷ್ಟ ಆಗಬೇಕು ಮತ್ತು ಕ್ರಿಯೇಟಿವಿಟಿ ಇಂಟ್ರೆಸ್ಟ್ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗಿದ್ದೀವ ಅಥವಾ ಒಂದು ಇವೆಂಟ್ ಮ್ಯಾರೇಜ್ಗೆ ಹೋಗಿದ್ದೀವ, ಅಲ್ಲಿ ಫೋಟೋ ತಗೊಳ್ಳೋದೇ ಆಗಿರಲಿ, ಅಲ್ಲಿ ಅವ್ರ ಜೊತೆ ಮಾತಾಡೋದೇ ಆಗಿರಲಿ, ಸೊ ಡಿಫ್ರೆಂಟ್ ವೇ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ದಾರೆ. ಪಾರ್ಟ್ನರ್ ಲೈಫ್ಗೆ ಹೊಸ ಒಂದು ಖುಷಿ ತರುವನಾಗಿರಬೇಕು ಅಂತ ಹೇಳಿದ್ದಾರೆ. ಅಂದರೆ ಹೆಂಡತಿಯ ಒಂದು ಲೈಫ್ಗೆ ಹೊಸ ರೀತಿಯ ಒಂದು ಖುಷಿ ತರುವಂಥ ಹುಡುಗ ಆಗಿರಬೇಕು. ಅದು ಯಾವ ರೀತಿಯಲ್ಲಿ ತರ್ತಿರೋ ನಿಮಗೆ ಬಿಟ್ಟಿರೋದು. ನಿಮ್ಮ ವಯಸ್ಸಿನ ಅಂತರ 1 ವರ್ಷದಿಂದ 4 ವರ್ಷಗಳ ಕಾಲ ಒಳಗಡೆ ಇದ್ದರೆ, ಓಪನ್ ಮೈಂಡ್ ಸೆಟ್ ಇದ್ದರೆ ಪ್ರಸ್ತುತ ನಿಮಗೆ ಒಳ್ಳೆಯ ರೀತಿಯಲ್ಲಿ ನೀವು ಅಂದುಕೊಂಡಿರುವ ರೀತಿಯಲ್ಲಿ ಇವರು ನಿಮ್ಮ ಜೊತೆ ಹೊಂದಾಣಿಕೆಯಿಂದ ಇರ್ತಾರೆ. ಆ್ಯಂಡ್ ಬೋರಿಂಗ್ ಲೈಫ್ ಬೇಡ, ಯಾವತ್ತೂ ಬೇಸರ ಬೇಜಾರು, ನೀನಾಯಿತು ನಿನ್ನ ಕೆಲಸ ಆಯಿತು ಅಂತ ಇರೋದು ಬೇಡ, ಅಂತ ಹುಡುಗ ಬೇಡ ಅಂತ ಹೇಳಿದ್ದಾರೆ. ಆಲ್ವೇಸ್ ಸಮಥಿಂಗ್ ಸ್ಪೆಷಲ್, ಅಂದರೆ ಯಾವತ್ತೂ ಕೂಡ ಸಮಥಿಂಗ್ ಸ್ಪೆಷಲ್ ಅಂತಹ ಮೈಂಡ್ ಸೆಟ್ ಇರ್ತಕ್ಕಂಥ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಕೆಟ್ಟ ಚಟವಿಲ್ಲದ ಮತ್ತು ಪಾಸಿಟಿವ್ ಮೈಂಡೆಡ್ ಇರ್ತಕ್ಕಂತಹ ಜೀವನದ ಒಬ್ಬ ಹುಡುಗ ಆಗಿದ್ದರೆ 100% ನನಗೆ ಒಪ್ಪಿಗೆಯನ್ನು ಆಗ್ತಾರೆ. ಸೊ ಅವನು ಒಪ್ಪಿಗೆ ಆಗಬೇಕು ಅಂದರೆ ಅವನ ಡೀಟೇಲ್ಸ್ಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ನನ್ನ ಜಿಮೇಲ್ ಐಡಿಗೆ ಕಳಿಸಿಕೊಡಿ, ನಾನು ಚೆಕ್ಕಿಂಗ್ ಮಾಡ್ತೇನೆ. ಆನಂತರ ಅವನು ಇಷ್ಟ ಆಗಿದ್ದಾನೋ ಇಲ್ವೋ ಅಂತ ಹೇಳ್ತೇನೆ. ಸೊ ನನ್ನನ್ನು ಇಷ್ಟ ಆಗುವಂಥ ಹುಡುಗನಿಗೆ ಪ್ರಸ್ತುತ ಅವನಿಗೆ ಸ್ವಲ್ಪ ಆಫರ್ಗಳಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಅರ್ಥ ಆಗಲಿಲ್ವ? ಕನ್ಫ್ಯೂಷನ್ ಮಾಡಬೇಡಿ. ಸೊ ಪ್ರಸ್ತುತ ಇವರಿಗೆ ಇಷ್ಟ ಆಗುವಂಥ ಹುಡುಗ ನೀವೇನಾದರೂ ಆಗಿದ್ದರೆ ಈ ಒಂದು ಕಾರುಗಳನ್ನು ಪ್ರಸ್ತುತ ನಿಮಗೆ ಗಿಫ್ಟಾಗಿ ಕೊಡ್ತಾರೆ. ಸೊ ಕಾರನ್ನು ಗಿಫ್ಟ್ ಕೊಡೋ ಉದ್ದೇಶ ಒಂದೇ, ಇವರ ಜೊತೆ ನೀವು ಒಳ್ಳೆಯ ಕಂಡೀಷನ್, ಒಳ್ಳೆಯ ಬಾಂಡಿಂಗ್ನಲ್ಲಿ ಇರಬೇಕು ಅನ್ನುವುದು ಇವರ ಒಂದು ಉದ್ದೇಶ ಆಗಿದೆ. ಆ್ಯಂಡ್ ಅದೇ ರೀತಿಯಲ್ಲಿ ಒಳ್ಳೆಯ ಕನ್ಫರ್ಮೇಷನ್ ಆ್ಯಂಡ್ ಒಳ್ಳೆಯ ಮೇಂಟೈನಬಿಲಿಟಿ ಇವರ ಜೊತೆ ಇರಬೇಕು ಅಂತ ಹೇಳಿದ್ದಾರೆ. ಟೊಯೋಟಾ ಕ್ರ್ಯಾಬ್ರಿ ಹೈಬ್ರಿಡ್ ಕಾರ್ ಇದು. ಇದರ ಇಂಜಿನ್ ಬಂದ್ಬಿಟ್ಟು 2487 ಇಂಜಿನ್ ಇದೆ. ಪೆಟ್ರೋಲ್ ಒಳ್ಳೆಯ ಒಂದು ಹೈಬ್ರಿಡ್ ಆಗಿರ್ತಕ್ಕಂಥ ಗಾಡಿ ಆಗಿರೋದು. ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಟಾಪ್ ಮಾಡಲ್ ಸ್ಪೀಡು 180ಯ ಸ್ಪೀಡ್. ಮೈಲೇಜಿಂಗ್ ಬಂದರೆ 19ರಿಂದ 23ರ ಮೈಲೇಜಿಂಗ್ ಇದೆ. ಮತ್ತು ಒಳಗಡೆ 5 ಸೀಟ್ಗಳಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಲ್ವಾ ಯಾವ ರೀತಿಯಲ್ಲಿದೆ ಅಂತ. ಇದರ ಮಾಡೆಲ್ ಮತ್ತು ಟಾಪ್ ಮಾಡೆಲ್ ವಿತ್ ಒಂದು ಸೀಟಿನ ಒಂದು ಡಿಸೈನ್ಸ್ಗಳನ್ನು ನೋಡ್ತಾ ಇದ್ದೀರಾ, ಸಖತ್ತಾಗಿದೆ. ಆ್ಯಂಡ್ VT ಆಗಿರ್ತಕ್ಕಂಥ CVT ಮಾಡೆಲಲ್ಲಿ ಇರ್ತಕ್ಕಂಥ ಗಾಡಿದು ಲಕ್ಸುರಿ ಹೈಬ್ರಿಡ್ ಆ್ಯಂಡ್ ಸ್ಮೂತ್ ಆಗಿರ್ತಕ್ಕಂತಹ ಸೈಲೆಂಟ್ ಕಾರ್ ಆಗಿರೋದು. ಇದನ್ನು ನಿಮಗೆ ಕೊಡಲು ಉದ್ದೇಶ ಒಂದೇ, ನೀವು ಅವರನ್ನು ಅರ್ಥ ಮಾಡ್ಕೊಂಡಿರ್ತೀರಾ, ಅವ್ರ ಜೊತೆ ಒಳ್ಳೆಯ ರೀತಿಯಲ್ಲಿ ಇರ್ತೀರಾ, ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡೋದಕ್ಕೆ ತಯಾರಾಗಿರ್ತೀರ. ಆ ಒಂದು ಉದ್ದೇಶದಿಂದ ನಿಮಗೆ ಇದನ್ನು ಕೊಡ್ತಾ ಇದ್ದಾರೆ. ಒಳಗಡೆ ಈ ರೀತಿ ಇರ್ತಕ್ಕಂತಹ ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಕ್ವಾಲಿಟಿ ಮತ್ತು ಎಲೆಕ್ಟ್ರಿಕಲ್ ಆಗಿರ್ತಕ್ಕಂತಹ ಒಂದು ಮಾಡೆಲ್ಸು. ಸೊ ಹೊರಗಿನ ಒಂದು ಮಾಡೆಲ್ ಮತ್ತು ಒಳಗಡೆ ಇರ್ತಕ್ಕಂಥ ಸೀಟಿನ ಕಂಫರ್ಟಬಲ್ ಡಿಸೈನ್ ಎಲ್ಲಕ್ಕೂ ಸಂಬಂಧಿಸಿದಂತೆ ಎಲ್ಲ ರೀತಿಯಲ್ಲೂ ಕೂಡ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಫ್ಯೂಚರ್ಸ್ಗಳು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ನೀವು ಎಕ್ಸಾಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು.
ಸೊ ಈ ಒಂದು ಸ್ಟೇರಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಡಿಸೈನ್ ಇದೆ ಮತ್ತು ಗೇರ್ ಸಿಸ್ಟಮ್ ಇದೆ. ಸೊ ಜಸ್ಟ್ ಇಮ್ಯಾಜಿನ್ ಇಲ್ಲಿ ನೀವು ಇಬ್ಬರೇ ಹೋಗ್ತಾ ಇರ್ತೀರಾ, ಆರಾಮಾಗಿ ಎಲ್ಲಾದರೂ ಸೈಡಲ್ಲಿ ಹಾಕ್ಬಿಟ್ಟು ಹೆಂಗಾದರೂ ಮಾತಾಡ್ಕೊಂಡಿರ್ಬೋದಲ್ವಾ. ಸೊ ಥಿಂಕ್ ಮಾಡಿ, ಈ ರೀತಿಯ ಒಂದು ಥಿಂಕಿಂಗ್ ಲೆವೆಲ್ ನಿಮ್ಮ ಹತ್ರ ಇದ್ದರೆ ಒಂದು ಮೈಂಡ್ ಸೆಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಆವಾಗಲೇ ಹೇಳಿದಾಗೆ ಜಿಮೇಲ್ ಐಡಿಗೆ ನಿಮ್ಮ ಮೆಸೇಜ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ, ಅವರು ನಿಮ್ಮವ್ರು ಆಗಿರೋದನ್ನು ತಪ್ಸೋಕ್ಕೆ ಹೋಗ್ಬೇಡಿ. ಒಳ್ಳೆಯದಾಗಿರಲಿ, ಬೇಗ ಬೇಗ ಮೇಲ್ ಮಾಡಿ ಆಕೆಯನ್ನು ಮದುವೆ ಆಗೋದಕ್ಕೆ ನಿಮ್ಮ ಬಯೋಡಾಟಾಗಳನ್ನು ಆಕೆ ಕಳಿಸಿಕೊಡಿ. ಮುಂದೆ ಏನಾಗಿತ್ತೋ ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾ.